ನೋಡು, ಒಂದು ಮರ ಇರುತ್ತೆ. ಆ ಮರದ ಸುತ್ತಮುತ್ತ ಹುಲ್ಲು ಬೆಳೆದರೆ ಆ ಹುಲ್ಲು ಮರಕ್ಕೆ ಏನು ಹಾನಿ ಮಾಡೋದಕ್ಕಾಗಲ್ಲ. ಅದೇ ಮರ ಸಸಿ ಇದ್ದಾಗ ಅದರ ಅಕ್ಕಪಕ್ಕದಲ್ಲಿರುವಂತಹ ಹುಲ್ಲನ್ನ ನಾವು ಟೈಮಿಗೆ ಕಿತ್ತಾಕಿಲ್ಲ ಅಂತಂದ್ರೆ ಆ ಹುಲ್ಲು ಆ ಸಸಿನ ಟೋಟಲಿ ಹಾಳು ಮಾಡ್ಬಿಡುತ್ತೆ. ಹಾಗೆ ಈ ಮಾತು ಮರಗಿಡಗಳಿಗೆ ಖಂಡಿತವಾಗ್ಲೂ ನಾನು ಹೇಳಿಲ್ಲ. ಈ ಮಾತು ಹೇಳಿದ್ದು ನಿನಗೋಸ್ಕರ. ನೋಡು, ನಿನ್ನ ಜೀವನದ ಈ 18ರಿಂದ 25 ವರ್ಷ ಏನಿದೆ, ಈ ವಯಸ್ಸಿನಲ್ಲಿ ನೀನು ಒಂದು ಬೆಳಿತೀಯ ಅಥವಾ ನೀನಿನ್ನೊಂದು ಹಾಳಾಗಿರ್ತೀಯ. ಈ ವಯಸ್ಸು ಏನಿದೆ ಇದು ನಿನ್ನ ಜೀವನದ ಆಧಾರವಾಗಿದೆ. ಬಹಳಷ್ಟು ಜನ ಆಲ್ರೆಡಿ ಈ ಆಧಾರವನ್ನ ಹಾಳು ಮಾಡ್ಕೊಂಡಿದ್ದಾರೆ. ಇವರಲ್ಲಿ ಒಂದು ತುಂಬಾ ಕೆಟ್ಟ ಯೋಚನೆ ಇದೆ. ಇವ್ರು ಹೇಳ್ತಾರೆ, ಇವಾಗ ಮಜಾ ಮಾಡಿಲ್ಲ ಅಂತಂದ್ರೆ ಮುದುಕರ ಆದಾಗ ಮಜಾ ಮಾಡೋಕ್ಕಾಗುತ್ತಾ ಅಂತ. ಮಜಾ ಅಂದ್ರೆ ಇವ್ರ ಅರ್ಥ ಡ್ರಿಂಕ್ಸ್ ಮಾಡೋದು, ಹುಡುಗಿ ಗಿಡ್ಗಿ ಪಾರ್ಟಿ ಮಾಡೋದು, ಟೋಟಲಿ ಟೈಮ್ ವೇಸ್ಟ್ ಮಾಡೋದು. ನೋಡು ಗೆಳೆಯ, ಈ 7 ವರ್ಷ ಏನಿದೆ ಇದು ನಿನ್ನ ಜೀವನವನ್ನ ನಿರ್ಧಾರ ಮಾಡುತ್ತೆ. ಇದು ನಿನ್ನ ಲೈಫ್ ನ ಡಿಸೈಡ್ ಮಾಡುತ್ತೆ. ಈ 7 ವರ್ಷನ ನೀನು ಹಾಳು ಮಾಡ್ಕೊಂಡ್ರೆ ನಿನ್ನ ಲೈಫ್ ಟೋಟಲಿ ಹಾಳಾಗುತ್ತೆ. ಈ 7 ವರ್ಷನ ನೀನು ಒಳ್ಳೆ ರೀತಿಯಲ್ಲಿ ಗೋಲ್ ಹಾಗೂ ಸಕ್ಸಸ್ ನಿಂದ ಹಾಕ್ಬಿಟ್ಟು ಈ 7 ವರ್ಷನ ಸರಿಯಾದ ರೀತಿಯಲ್ಲಿ ನೀನು ಯೂಸ್ ಮಾಡ್ಕೊಂಡ್ರೆ ನಿನ್ನ ಲೈಫ್ ಹೀಗಿರುತ್ತೆ ಹೇಗೆ ನೀನು ಅನ್ಕೊಂಡಿದ್ದು